ಈಗ 1 ನಿಮಿಷ ಆಯಿತು. ಒಂದು 10 ನಿಮಿಷ ಬೇಕಾಗ್ಬೋದು. ನೋಡುವ ಎಷ್ಟು ನಿಮಿಷ ಇದು ಆಗುತ್ತೆ ಅಂತ. ಬೆಣ್ಣೆಯಿಂದ ತುಪ್ಪ ಹೇಗೆ ಮಾಡೋದು ಅಂತ ನೋಡಿ. ನಾನು ಬೆಣ್ಣೆಯನ್ನು ಒಂದು 4-5 ಸಲ ಅದನ್ನು ಚೆನ್ನಾಗಿ ತೊಳೆದೇನೆ. ಮಜ್ಜಿಗೆಯ ಇದು ಅದರಿಂದ ಹೋಗಬೇಕು. ಆದರೆ ಸ್ವಚ್ಛವಾಗಿ ತೊಳೆದರೆ ನೀರಿನ ಬಣ್ಣ ಬಂದ ನಂತರ ಅದನ್ನು ಹೀಗೆ ನಾವು ಬಣ್ಣನೆಯಲ್ಲಿ ಹಾಕಿ ಕಾಯಿಸುವುದು. ಇದರಲ್ಲಿ 1-2 ಪುರ್ತೆ ತುಪ್ಪ ಆಗಬಹುದು. ನೋಡಿ, ಇದು ಕುದೀತಾ ಇದೆ. ಇದಾಯ್ತು. ಈಗ ಕೆಲವರು ವೀಳ್ಯದೆಲೆ ಹಾಕ್ತಾರೆ, ನಾನಿಷ್ಟು ಉಪ್ಪು ಹಾಕ್ತೇನೆ. ಬರುತ್ತೆ ದೊಡ್ಡ ಉರಿಯಲ್ಲಿ ನಾನೀಗ ಆಗುತ್ತಾ ಬರುವಾಗ ಸ್ವಲ್ಪ ಸಣ್ಣ ಉರಿಯಲ್ಲಿ ನಾವು ಇದನ್ನು ಕಾಯಿಸಬೇಕು. ಹರಳು ತುಪ್ಪ ಆಗಬೇಕಾದ್ರೆ ನೋಡಿ ಆಗುತ್ತಾ ಬಂತು. ಇನ್ನು ನಾನು ಚಿಕ್ಕದು ಮಾಡ್ತೀನಿ. ಇದಾಗುತ್ತಾ ಬಂತು ನೋಡಿ. ಇದು ಹಳ್ಳಾಗಿ ಬರಬೇಕು. ಪೂರ್ತಿಯಾಗಿ ನಿಲ್ಲಬೇಕು. ಈ ಗುಳ್ಳೆ ಬರ್ತದಲ್ಲ, ಅದು ಪೂರ್ತಿಯಾಗಿ ನಿಲ್ಲುತ್ತೆ. ಆಗ ನಾವು ಆಫ್ ಮಾಡಬೇಕು, ಸ್ಟವ್ ಆಫ್ ಮಾಡಬೇಕು.